ಖರ್ಚು ಕಡಿಮೆ, 2 ದಿವಸಕ್ಕೆ ಹಾರ್ವೆಸ್ಟ್ ಮಾಡಬೇಕು, 4 ತಿಂಗಳು ಮಡಿಕೊಬೋದು. ಕಂಟಿನ್ಯೂಯಸ್ ಆಗಿ ಮಾರ್ಕೆಟಿಗೆ ಹೋಗ್ತಾ ಇರ್ತದೆ. 35 ದಿವಸಗೆಲ್ಲ ಹಾರ್ವೆಸ್ಟ್ ಬರುತ್ತೆ. ಟಾಟಾ ಕಂಪ್ನಿದು ರೇವತಿ ಅಂದ್ಬಿಟ್ಟು ಸುಳಿ, ಪೀಚು, ಕಾಯಿ, ಕಲ್ಲರು ಎಲ್ಲ ಚೆನ್ನಾಗಿದೆ. ಮಾರ್ಕೆಟು ಮೇಯ್ನ್ ಕಲ್ಲರು. ಚಳಿ ಸ್ಟಾರ್ಟ್ ಆದಾಗ ನಾಳೆ ಬೆಳೆಯೋದನ್ನ ಇನ್ನು 2 ದಿವಸ ಬಿಟ್ಕೊಂಡು ಬೆಳೀತಾ ಇರ್ತೈತೆ. ಇವತ್ತು ಕೀಳೋದನ್ನ ಇನ್ನು 2 ದಿವಸ ಬಿಟ್ಕೊಂಡು ಕೀಳಬೇಕು. ಚಳಿಗೆ ಡೆವಲಪ್ ಆಗಲ್ಲ. ಮಾರ್ಕೆಟು ಅಷ್ಟೇ. ನವಂಬರಲ್ಲಿ 50 ರೂಪಾಯಿ 60 ರೂಪಾಯಿ ಹೀರೆಕಾಯಿ ಇರುತ್ತೆ. ಇವತ್ತು 30 35 ಹಿಂದೆ ಮುಂದೆನೇ ಇದೆ. ಅಕ್ಟೋಬರಿಂದನೇ ಚಳಿ ಸ್ಟಾರ್ಟ್ ಆಗಬೇಕಾಯಿತು. ನವಂಬರ್ ಬಂದರೂ ಚಳಿ ಬಂದಿಲ್ಲ. ವೆದರ್ಗೆ ಜಾಸ್ತಿ ಡೆವಲಪ್ ಹೋಗ್ತಾ ಇದೆ. ಜಾಸ್ತಿ ಲೇಬರ್ ಖರ್ಚಿಲ್ಲ, ಜಾಸ್ತಿ ಲಾಗೋಡ್ ಹಾಕಂಗಿಲ್ಲ. ಫರ್ಟಿಲೈಸರು, ಎಂಡಿ, ಲಾಗೋಡೆಲ್ಲ ಗೊಬ್ಬರ ಎಲ್ಲ ಹಾಕಿಬಿಟ್ರೆ ಕಾಯಿ ಬಂದು 2-3 ಸತಿ ಕಾಯಿ ಕೀಳಗಂಟ ಯಾವ ಕಾರಣಕ್ಕೂ ನಾವು ಗೊಬ್ಬರ ಕೊಡಲ್ಲ. 25-30 ಸಾವಿರ ರೂಪಾಯಿ ಇದ್ದರೆ 1 ಎಕರೆಗೆ ಸಸಿ ಉಣ್ಬಿಡ್ಬೋದು. 40,000 ರೂಪಾಯಿಗೆಲ್ಲ ಫುಲ್ಲು ಕಾಯಿ ಬರೋಗಂಟ ನಾವು ಖರ್ಚು ಮಾಡಿದ್ರು ಅಷ್ಟೇ. ಊಜಿ ಅಂತ ಹೀರೆ ಗಿಡಕ್ಕೆ, ಆಗಲ ಗಿಡಕ್ಕೆ, ಸೌತೆ ಗಿಡಕ್ಕೆ ಊಜಿಗಳು ಬರ್ತದೆ. ಟ್ರ್ಯಾಪ್ಗಳು ಹಾಕಿ ಅವನ್ನ ಅವಾಯ್ಡ್ ಮಾಡಬೇಕು. ಇಲ್ಲಿವರು ಆ ಗಂಡು ಹೆಣ್ಣು ಅಟ್ರಾಕ್ಷನ್ನಿಗೆ ಅದು ಆಗ್ತಿದ್ದಂಗೆ 70% ಬೀಳ್ತವೆ. ಒಂದು 3-3.5 ತಿಂಗಳಂತೂ ಪಕ್ಕಾ ಮಡಿಕೊಬೋದು. ಮೇಂಟೆನೆನ್ಸು ತುಂಬ ಕಡಿಮೆ, ಔಷಧಿ ಜಾಸ್ತಿ ಕೇಳಲ್ಲ. ಮತ್ತು ಒಂದು ಟ್ಯೂಬ್ ದಾರ ಬರುತ್ತೆ, ಟೈನ್ ದಾರ. ಇದು ಸ್ವಲ್ಪ ಅಲ್ಲೊಂದು ಎಣ್ದು ಬಿಡ್ತೀವಿ. ಕೆಲವರು ಏನು ಮಾಡ್ತಾರೆ, ಈ ಒಂದು ಗಿಡಕ್ಕೇನೆ ಕಟ್ಟಿಬಿಟ್ಟು ಮ್ಯಾಕ್ ಹಾಕ್ತಾರೆ. ಅದು ತಪ್ಪು ಅಂತ ಅನ್ಕೊಂಡಿದ್ದೀನಿ. ಒಂದು ಸೊಸಿ ಹೋದರೆ 10 ಅಡಿ ವೇಸ್ಟ್ ಆಗುತ್ತೆ. ಪ್ರಕೃತಿ ನಮ್ಮ ಕೈಯಾಗೇನಿಲ್ಲ.